ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತಿನ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಎದುರಾಳಿ ಸ್ಪರ್ಧಿಯನ್ನು ಯಾವ ಕಾರಣಕ್ಕೆ ಇವರು ಅರ್ಹತೆ ಇಲ್ಲ, ಯಾವ ಕಾರಣಕ್ಕೆ ಇವರು ವೇಸ್ಟ್, ಯಾವ ಕಾರಣಕ್ಕೆ ಇವರು ಬಿಗ್ ಬಾಸ್ ಮನೆಯಿಂದ ನೀವು ಹೊರಗಡೆ ಆಗ್ತೀರ ಅಂತ ಹೇಳಿ ಅವರು ಆರ್ಗ್ಯುಮೆಂಟ್ ಮಾಡ್ಕೋಬೇಕಾದ್ರೆ ಡಿಬೇಟ್ ಆಗುತ್ತೆ. ಅದಕ್ಕೆ ಉಸ್ತುವಾರಿಗಳಾಗಿ ನಮ್ಮ ರಘು ಅವರು ಇರ್ತಾರೆ. ಆ ರಘು ಅವರು ಡಿಸೈಡ್ ಮಾಡ್ತಾರೆ ಯಾರ ವಾದ ಸರಿ ಇದೆ, ಯಾರ ಆರ್ಗ್ಯುಮೆಂಟ್ ಸರಿ ಇತ್ತು, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಮ್ಮ ಅಶ್ವಿನಿ ಮೇಡಮ್ ಮತ್ತೆ ಜಾನ್ವಿ ಅವರು ಬಿಗ್ ಫೈಟ್ ನಡೀತಾ ಇದೆ. ಯಾಕಂದ್ರೆ ನಾನು ಬೆನ್ನಿಂದ ಇದ್ಕೊಂಡು ಬಾವಿ ತೋಡ್ತಾ ಇದೀಯಾ, ನಾನು ಬೆನ್ನಿಂದ ಇದ್ಕೊಂಡು ತಮಾಷೆ ನೋಡ್ತೀಯ ಅಂತೆಲ್ಲ ಫೈಟ್ ಮಾಡ್ತಿದ್ರೆ, ಅದ್ರಲ್ಲೂ ನಮ್ಮ ಅಶ್ವಿನಿ ಗೌಡ ಅವರು ಕಣ್ಣೀರ್ ಆಗ್ತಾ ಇದಾರೆ. ಅಂದ್ರೆ ಒಂದ್ಸಲ ಥಿಂಕ್ ಮಾಡಿ ಯಾವ ರೀತಿಯಾದ ಮಾತುಗಳು, ಯಾವ ರೀತಿಯಾದ ಬಾಣಗಳು ಬಂದಿರುತ್ತೆ. ನಮ್ಮ ಜಾನ್ವಿ ಅವರಿಂದ, ಜಾನ್ವಿ ಅವರು ಕಡಿಮೆ ಇಲ್ಲ, ಅಶ್ವಿನಿ ಗೌಡ ಅವರು ಕಡಿಮೆ ಇಲ್ಲ. ಮಾತಿನ ಮಾತಾಡಬೇಕಾದ್ರೆ ಮಾತಿನ ಬರದಲ್ಲಿ ಪದಗಳು ಬರ್ತಾವಲ್ಲ, ಯಾರು ಕಡಿಮೆ ಇಲ್ಲ. ಒಬ್ರೇನೋ ನಮ್ಮ ಕನ್ನಡದ ಬಗ್ಗೆ ತುಂಬಾ ಆಳವಾಗಿ ಗೊತ್ತಿರೋರು, ಇನ್ನೊಬ್ರೇನೋ ನ್ಯೂಸ್ ಆಂಕರ್ ಇಂದ ಬಂದಿರೋರು. ತುಂಬಾ ಇಬ್ರು ಮಾತು ಅಂತ ಬಂದಾಗ ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಅವರಿಬ್ರು ಮಾತಲ್ಲಿ ಯಾವ ರೀತಿ ಇತ್ತು, ಇಲ್ಲಿ ಮುಖ್ಯವಾಗಿ ಯಾವ ಜೋಡಿ ಇದೆ, ಜೋಡಿ ಅಂತ ಬಂದಾಗ ಯಾರ್ಯಾರು ಬಿಗ್ ಬಾಸ್ ಜೋಡಿ ಮಾಡಿದಾರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾರ್ದ ಬೆಸ್ಟ್ ಫ್ರೆಂಡ್ಸ್ ಇದಾರೋ ಅವ್ರನ್ನ ಮಾಡ್ತಾರೆ, ಇಲ್ಲಾಂದ್ರೆ ಡೆಡ್ ಅಪೋಸಿಟ್ ಯಾರಿದಾರೋ ಅವ್ರನ್ನ ಮಾಡ್ತಾ ಇದಾರೆ. ಈ ಪ್ರೋಮೋದಲ್ಲಿ ನೋಡಿದಾಗ ಯಾರು ಜೋಡಿ ಇದಾರೆ. ಈ ಪ್ರೋಮೋದಲ್ಲಿ ಏನಿತ್ತು, ಅಶ್ವಿನಿ ಗೌಡ ಅವರು ಕಣ್ಣೀರ್ ಹಾಕಿದ್ದು ಯಾಕೆ, ಪ್ರೋಮೋದಲ್ಲಿ ಅಂತ ಕ್ಲಿಯರ್ ಕಟ್ ಆಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಂಪ್ಲೀಟ್ ಆಗಿ DDTV ಕನ್ನಡ ಅಂತ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರ್ತಾರೆ, ಹೋಗಿ ಜಾಯಿನ್ ಆಗಿ. ತುಂಬಾ ಜನ ವಿಡಿಯೋ ನೋಡ್ತಿದ್ದಾರೆ ಬಟ್ ಲೈಕ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅದರಿಂದ ಪಕ್ಕದಲ್ಲಿ ಹಾಗೆ ಐ ಬಟನ್ ಕೂಡ ಕೊಡಿ. ಇದರಿಂದ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ನಮಗೂ ಮತ್ತೆ ವಿಡಿಯೋ ಮಾಡೋಕೆ ತುಂಬಾ ಉತ್ಸಾಹ ಕೂಡ ಕೊಡುತ್ತೆ. ನೀವು ನೋಡೇ ಇರ್ತೀರ, ನಿನ್ನೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಅಂದ್ರೆ ಈ ರೀತಿ ಆಗ್ಬಹುದು, ಈ ರೀತಿ ಆಗುತ್ತೆ ಅಂತ ಸ್ವಲ್ಪ ನಿಮಗೆ ಕೊಟ್ಟಿದ್ದೆ. ಎಪಿಸೋಡ್ ನೋಡಿರ್ತೀರ, ಸಂಡೇ ಎಪಿಸೋಡ್ ಈ ರೀತಿ ಇತ್ತು ಅಂತ. ಮತ್ತೆ ಆ ರೀತಿ ಆಯ್ತಾ, ನಾನು ಹೇಳಿದ್ದೇನು ನಿಜ ಇತ್ತಾ? ದಯವಿಟ್ಟು ಮತ್ತೆ ವಿಡಿಯೋನ ಅದ್ರ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರೋಮೋ ವಿಷಯಕ್ಕೆ ಬಂದ್ಬಿಡೋಣ. ಪ್ರೋಮೋದಲ್ಲಿ ಏನಂದ್ರೆ ಗೊತ್ತಿರುತ್ತೆ, ಎದುರಾಳಿ ಸ್ಪರ್ಧಿ ಯಾವ ಕಾರಣಕ್ಕೆ ಅರ್ಹರಲ್ಲ, ಯಾವ ಕಾರಣಕ್ಕೆ ಬಿಗ್ ಬಾಸ್ ಮನೆ ಇರಲ್ಲ, ಅವರು ಯೋಗ್ಯರಲ್ಲ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಲ್ಲಿ ಜೋಡಿ ಬಂದಾಗ ಮುಖ್ಯವಾಗಿ ಯಾರ ಜೋಡಿ ಬರುತ್ತೆ ಅನ್ನೋದು ಹೇಳೋದಾದ್ರೆ, ಖಂಡಿತವಾಗ್ಲೂ ನಮ್ಮ ಕಾವ್ಯ ಅವರು ಮತ್ತೆ ರಾಶಿಕಾ ಅವರು ಬರ್ತಾರೆ. ಅದಾದ್ಮೇಲೆ ನಮ್ಮ ರಕ್ಷಿತಾ ಮತ್ತೆ ನಮ್ಮ ರಿಷಾ ಗೌಡ ಅವರು ಬರ್ತಾರೆ. ಇವ್ ಜೋಡಿ ಆಗಿದೆ. ಅದಾದ್ಮೇಲೆ ನಮ್ಮ ಇವ್ರು ಯಾರೋ ಕಾವ್ಯ ಅಶ್ವಿನಿ ಗೌಡ ಬರ್ತಾರೆ. ಇದ್ರಲ್ಲಿ ನೋಡೇ ಇರ್ತಾರ. ಈ ಪ್ರೋಮೋದಲ್ಲಿ ಗಮನಿಸಿದಾಗ ಏನಂದ್ರೆ, ಕಂಪ್ಲೀಟ್ ಆಗಿ ರಘು ಅವರ ಕೈಲಿರುತ್ತೆ ಯಾರನ್ನ ಉಳಿಸ್ಬೇಕು, ಯಾರನ್ನ ಕಳಿಸ್ಬೇಕು ಅನ್ನೋದು. ಉಸ್ತುವಾರಿಗಳಾಗಿ ಕ್ಯಾಪ್ಟನ್ ಆಗಿ ಅವರೇ ಇರ್ತಾರೆ. ಇನ್ನು ಮುಖ್ಯವಾಗಿ ಮಾತಾಡಬೇಕಂದ್ರೆ, ಸ್ಪಂದನ ಧನುಷ್ ಅವರು ಒಂದು ಇದು ಇರುತ್ತೆ, ಅವ್ರಿಬ್ರ ಬಗ್ಗೆ ಕಾನ್ವರ್ಸೇಷನ್ ಡಿಬೇಟ್ ಆಗುತ್ತೆ. ಅದಾದ್ಮೇಲೆ ಚಂದ್ರ ಮತ್ತು ಧ್ರುವಂತ್ ಅವ್ರಿಗೆ ಇಬ್ರಿಗೂ ಡಿಬೇಟ್ ಆಗುತ್ತೆ, ಆರ್ಗ್ಯುಮೆಂಟ್ ಆಗುತ್ತೆ. ನೋಡ್ಬೇಕು, ಎಪಿಸೋಡ್ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಇನ್ನು ವಿಷಯಕ್ಕೆ ಬಂದ್ಬಿಡೋಣ. ವಿಷಯ ಏನಂದ್ರೆ, ಕ್ರ್ಯಾಕ್ ರೋಜು ಮಲ್ಲಮ್ ಇರುತ್ತೆ, ಗಿಲ್ಲಿ ಅಭಿರುತ್ತೆ, ಮಾಳು ಸೂರಜ್ ಅವರು ಇರುವ ಚಾನ್ಸಸ್ ತುಂಬಾ ಹೈ ಇದೆ. ಪ್ರೋಮೋ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ, ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕೆ ಅಂದ್ರೆ, ನಮ್ಮ ಅಶ್ವಿನಿ ಗೌಡ ಅವರು ಮಾತಾಡ್ತಾರೆ, ಹೇಳ್ತಾರೆ, ಜಾನ್ ಅವರು ನನ್ನ ಸ್ನೇಹ ಹಿಂದೆ ನನ್ನ ಮುಂದೆ ಬಿಟ್ಟು ತಮಾಷೆ ಮಾಡ್ಕೊಂಡು ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ. ಅದಾದ್ಮೇಲೆ ಹಿಂದೆ ಇದ್ಕೊಂಡು ಬಾವಿ ತೋಡ್ತಾ ಇದ್ದಾರೆ ನನ್ನ ಬಗ್ಗೆ ಕೆಟ್ಟದಾಗಿ. ಆದ್ರಿಂದ ಇಂಥ ಸ್ನೇಹ ಬೇಡ, ಇಂಥ ಫ್ರೆಂಡ್ಶಿಪ್ ಬೇಡ, ನಾನು ಇಲ್ಲಿಗೆ ಬ್ರೇಕಪ್ ಮಾಡೋಣ ಅಂತ ಬಯಸ್ತಾ ಇದೀನಿ ಅಂತ ಹೇಳ್ತಾರೆ. ಜಾನ್ವಿ ಅವ್ರ ಮಾತು ಕೇಳೇ ಇರ್ತಾರ. ಜಾನ್ವಿ ಏನಂದ್ರೆ, ಒಬ್ರು ಫಾಸ್ಟ್ ಆಗಿ ಹೋಗ್ಬೋದು, ಒಬ್ರು ನಿಧಾನಕ್ಕೆ ಹೋಗ್ಬೋದು, ನಾನು ನಿಧಾನಕ್ಕೆ ಹೋಗಿ ಗುರಿ ತಲುಪ್ತೀನಿ ಅಂತ ಹೇಳ್ತಾ ಇದಾರೆ. ನನ್ಗಂತೂ ಆ ರೀತಿ ಅನಿಸ್ತಾ ಇಲ್ಲ. ನಿಧಾನ ಹೋಗಿ ಕೂಡ ಗುರುವಿಗೆ ತಲುಪೋ ಚಾನ್ಸಸ್ ಅವ್ರಿಗೆ ತುಂಬಾ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಅದಾದ್ಮೇಲೆ ನನ್ನ ಜೊತೆಗಿದ್ದ ನಂಗೆ ಬಾವಿ ತೋಡ್ತಿ ಅನ್ನೋ ಮಾತಿಗೆ ಇವ್ರು ಹೇಳ್ತಾರೆ, ಅದು ನನ್ನ ಸ್ಟ್ರಾಟಜಿ ಆಗಿರ್ಬೋದು, ಅದು ನನ್ನ ಒಂದು ಆಟ ಆಗಿರ್ಬೋದು, ನನ್ನ ಒಂದು ಇದಾಗಿರ್ಬೋದು ಅಂತೆಲ್ಲ ಅವ್ರು ಹೇಳ್ಕೊಂತಾರೆ. ಕಂಪ್ಲೀಟ್ ಆಗಿ ಇಲ್ಲಿ ಟಾಕಿಂಗ್ ಹಾಕ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಡಾಮಿನೇಟ್ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಮಾತಾಡುಗಳಲ್ಲಿ ಹಿಂದೆ ನಿಂತ್ಕೊಂಡು ಬಾವಿ ತೋಡಿದಾರ, ನನ್ಗಂತೂ ಆ ರೀತಿ ಅನ್ಸಿಲ್ಲ. ಜಾನ್ವಿ ಅವ್ರನ್ನ ಹಿಂದೆ ನಿಂತ್ಕೊಂಡು ತಮಾಷೆ ನೋಡಿದಾರ, ಆ ರೀತಿ ಅನ್ಸಿಲ್ಲ ನನಗಾದ್ರೆ. ಮತ್ತೆ ನೀವು ನೋಡಿದ್ರೆ ನಿಮ್ಗೇನೋ ಆ ರೀತಿ ಅನಿಸ್ತಾ? ಇಲ್ಲಿ ಅಶ್ವಿನಿ ಗೌಡ ಮಾತಾಡೋ ಮಾತುಗಳು ಈ ರೀತಿ ಯಾಕೆ ಬರುತ್ತೆ ಅಂದ್ರೆ, ಈಗ ಯೋಗ್ಯರಲ್ಲ, ಅರ್ಹತೆ ಇಲ್ಲ, ಇಬ್ರಲ್ಲಿ ಇಬ್ರು ಮಾತಾಡ್ಕೊಳ್ಳಿ, ಇಬ್ರು ಕಿತ್ತಾಡ್ಕೊಳ್ಳಿ ಅಂತ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ಅದೇ ಮಾತುಗಳು ಬರುತ್ತೆ. ಈಗ ನಾವು ಫ್ರೆಂಡ್ಸ್ ಆಗಿರ್ತಾರ, ಫ್ರೆಂಡ್ಸ್ ಆದ್ಮೇಲೆ ಅವ್ರ ಬಗ್ಗೆ ನಿಂಗೆ ಕೆಟ್ಟದಾಗ ಮಾತಾಡಿದ್ರೆ, ಇವ್ನು ಸರಿ ಇಲ್ಲ, ನನ್ನ ಬಗ್ಗೆ ಕೆಟ್ಟದಾಗ ಹೇಳ್ತಾನೆ, ನನ್ನ ಬಗ್ಗೆ ಇವ್ನು ಕೆಟ್ಟದಾಗಿ ಪೋಟ್ರೆ ಮಾಡ್ತಾನೆ, ಕೆಟ್ಟದಾಗ ಮಾತಾಡ್ತಾನೆ, ಇವ್ನು ಸರಿ ಇಲ್ಲ, ಇವನಿಂದ ನನಗೆ ಏನೋ ಉಪಯೋಗನೇ ಇಲ್ಲ, ಇವನಿಂದ ನಾನು ದೂರ ಆಗ್ಬೇಕು ಅಂದ್ರೆ, ಯಾವ ಒಂದ್ ವ್ಯಕ್ತಿ ಮಧ್ಯೆ ಬಂದು ಇವನ್ ಬಗ್ಗೆ ಕೆಟ್ಟದಾಗ ಹೇಳೋ ಅಂತ ಹೇಳಿದಾಗ ಸಮಥಿಂಗ್ ಇವೇ ಬರುತ್ತೆ. ಬಟ್ ಇಲ್ಲಿ ಅಶ್ವಿನಿ ಕಣ್ಣೀರ್ ಹಾಕಿದ್ದು ಯಾವ ಕಾರಣಕ್ಕಂದ್ರೆ, ಇವು ಕಾರಣ ಇರ್ಬೋದು, ಇನ್ನೊಂದು ಬೇರೆ ಕಾರಣಗಳು ಬರ್ಬೋದು. ಕೇವಲ ಅಶ್ವಿನಿ ಗೌಡ ಅವರ ಜಾನ್ವಿ ಅವರು ಮಾತಾಡಿರೋ ಮಾತುಗಳಿಗೆ ಅಶ್ವಿನಿ ಗೌಡ ಅವರು
ಕಣ್ಣೀರ್ ಹಾಕಿದ್ರ ಅಂದ್ರೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ದಿಸ್ ಇಸ್ ಅ ಸ್ಟ್ರಾಂಗ್ ವುಮೆನ್ ಅಂತ ಹೇಳ್ಬೋದು ಅವರು. ಆದ ಕಾರಣ ಈ ವಿಷಯ ಚಿಕ್ಕ ವಿಷಯಕ್ಕೆಲ್ಲ ಕಣ್ಣೀರ್ ಹಾಕಲ್ಲ ಅನ್ಸುತ್ತೆ. ಮತ್ತೆ ನಿಮ್ಗೆ ಇವರಿಬ್ರಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ನೀವು ಕಮೆಂಟ್ ಮಾಡಿ. ನನ್ಗನ್ಸಿದ್ದೇನೆಂದ್ರೆ ಅಶ್ವಿನಿ ಗೌಡ ಅವರು ಒಳ್ಳೆ ಪವರ್ಫುಲ್ ಲೀಡರ್ ಅನ್ಸ್ಬೋದು, ಪವರ್ಫುಲ್ ಕ್ಯಾರೆಕ್ಟರ್ ಇದೆ ಅವ್ರಿಗೆ. ಇನ್ನ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆ ಆಟ ಆಡಿ ಒಳ್ಳೆ ಒಂದು ಪೊಸಿಷನ್ಗೆ ಬರ್ಬೋದು ಬಿಗ್ ಬಾಸ್ ಮೇಲೆ ಅಂತ ನನ್ಗನ್ನಿಸ್ತಾ ಇದೆ. ಈ ಪ್ರೋಮೋ ನೋಡಿದಾಗ ನಾನು ಹೇಳಿಲ್ಲ ಡಾಮಿನೇಟ್ ಮಾಡ್ತಾರೆ ಅಶ್ವಿನಿ ಗೌಡ ಅಂತ. ಕಂಪ್ಲೀಟ್ ಆಗಿ 30 ಸೆಕೆಂಡ್ ಪ್ರೋಮೋ ಇದ್ರೆ ಅದ್ರ 10 ಸೆಕೆಂಡ್ ಅಷ್ಟು ಜಾನಿ ಅವರು ಮಾತಾಡಿದ್ರೆ, ಇನ್ನು 20 ಸೆಕೆಂಡ್ ನಮ್ಮ ಅಶ್ವಿನಿ ಗೌಡ ಮಾತಾಡಿದ್ದಾರೆ. ತುಂಬಾ ನೀಟಾಗಿ ಮಾತಾಡ್ತಾರೆ. ತುಂಬಾ ಪ್ರೋಮೋದಲ್ಲಿ ಎಪಿಸೋಡ್ ನೋಡಿದಾಗ ಮಾತಾಡೋಣ, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಎಪಿಸೋಡ್ ಅಲ್ಲಿ ಯಾವ ರೀತಿ ಇರುತ್ತೆ, ಯಾರನ್ನ ಯಾರು ಡಾಮಿನೇಟ್ ಮಾಡಿದ್ರು ಅಂತ. ಬಟ್ ಇದರಲ್ಲಿ ಮಾತ್ರ ಅವರೇ ಬಂದಿದೆ. ನೀವು ಕರೆಕ್ಟ್ ಆಗಿ ತಗೊಳ್ಳಿ. ಸುಮಾರು ಒಂದು 7-8 ದಿನ ಆಯ್ತು ಅಶ್ವಿನಿ ಗೌಡ ಪ್ರೋಮೋನೇ ಬರ್ತಾ ಇದೆ. ಒಂದ್ಸಲ ಊಹೆ ಮಾಡ್ಕೊಳ್ಳಿ ಅವರು ಯಾವ ರೀತಿಯಾದ ಒಂದು ಇದಿದ್ದಾರೆ, ಅಂದ್ರೆ ಯಾವ ರೀತಿಯಾದ ಒಂದು ಕಂಟೆಂಟ್ ಕೊಡ್ತಿದ್ದಾರೆ, ಯಾವ ರೀತಿಯಾದ ಒಂದು ಇದು ಮಾಡ್ತಾರೆ. ನಾನು ಸ್ಟಾರ್ಟಿಂಗ್ ಅದು ಹೇಳ್ತೀನಿ, ಈಗಲೂ ಹೇಳ್ತೀನಿ, ಪಾಸಿಟಿವ್ ಆರ್ ನೆಗೆಟಿವ್ ಸಂಬಂಧ ಇಲ್ಲ. ನಾವು ವಿಟಿ ನೋಡ್ತಾ ಇದೀವ, ಟಿವಿಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ, ಅವ್ರನ್ನ ಮಕ್ಕ ಕಾಣ್ತಾ ಇದೆಯಾ ಆ ರೀತಿ ತಗೋಬೇಕು. ಈಗ ಎಕ್ಸಾಂಪಲ್ ಮಾಳು ಇದಾರೆ, ಮಲ್ಲಮ್ ಇದಾರೆ, ಅಭಿಷೇಕ್ ಇದಾರೆ, ಧನು ಇದಾರೆ, ಸ್ಕ್ರೀನೇ ಕಾಣ್ತಾ ಇಲ್ಲ. ಒಳ್ಳೆ ತಂಡ ಏನ್ ಮಾಡ್ತೀರಾ, ಅವ್ರು ನೋಡಿದ್ರೆ ತಾನೆ ಅವ್ರ ವ್ಯಕ್ತಿತ್ವ ಅವ್ರನ್ನ ನಾವು ಅನಲೈಸ್ ಮಾಡಿದ್ರೆ ತಾನೆ ನಾವು ವ್ಯಕ್ತಿತ್ವ ಕರೆಕ್ಟಾ, ಅವರು ಕರೆಕ್ಟಾ, ಇರು ಕರೆಕ್ಟಾ ಅಂತ. ಪಂಚಾಯತಿಲಿ ಕೂಡ ಅದೇ ರೀತಿ ಆಗುತ್ತೆ. ಮಾತೇ ಆಡಲ್ಲ ಅವ್ರ ಹತ್ರ ವಿಷಯ ಇದ್ರೆ ತಾನೇ ಮಾತಾಡೋದು. ಏನಾದ್ರು ತಪ್ಪು ಮಾಡಿದ್ರೆ ಈ ರೀತಿ ಮಾತಾಡಬೇಡ, ಈ ರೀತಿ ಇರೋ ಅಂತ ಹೇಳ್ತಾರೆ. ಸರಿ ಮಾಡಿದ್ರೆ ಕಿಚನ್ ಚಪ್ಪಾಳೆ ಕೊಡ್ತಾರೆ. ಏನು ಮಾಡಿದ್ರೆ ಯಾರು ಏನಂತ ಮಾತಾಡ್ತಾರೆ, ಆ ರೀತಿ ಇರುತ್ತೆ. ಇನ್ನು ಈ ಪ್ರೋಮೋದಲ್ಲಿ ಕಾವ್ಯ ಮತ್ತು ರಾಸಿಕ್ ಅವ್ರು ಇರ್ತಾರೆ. ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ನೋಡ್ಬೇಕು ಯಾವ ರೀತಿ ಎಲ್ಲ ಕಾವ್ಯ ಡಿಫೆಂಡ್ ಮಾಡ್ಕೊಂತಾರೆ ಅಂತ. ಅದೇ ರೀತಿಯಾಗಿ ನಮ್ಮ ರಕ್ಷಿತಾ ಮತ್ತು ರಿಷಾ ಗೌಡ ಕೂಡ ಇದ್ದಾರೆ. ನೋಡ್ಬೇಕಿಲ್ಲ, ರಕ್ಷಿತಾ ಮಾತ್ರ ಅನ್ಲಿಮಿಟೆಡ್ ಮಾತಾಡ್ತಾರೆ, ಅನ್ಲಿಮಿಟೆಡ್ ಆಗೆಲ್ಲ ಕಂಟೆಂಟ್ ಕೊಡ್ತಾರೆ, ಅನ್ಲಿಮಿಟೆಡ್ ಆಗಿ ಕೌಂಟರ್ ಕೂಡ ಕೊಡ್ತಾರೆ ಕಂಪ್ಲೀಟ್ ಆಗಿ. ಇಲ್ಲಿ ರಿಷಾ ಗೌಡ ಅವರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂತಾರೆ ಅಂದ್ರೆ ತುಂಬಾ ಕುತೂಹಲದಿಂದ ಕಾಯ್ಬೇಕಾಗುತ್ತೆ. ಅದೇ ರೀತಿಯಾಗಿ ಚಂದ್ರಬಾಬು ಮತ್ತು ಧ್ರುವಂತ್ ಅವರು ಇಬ್ರು ಒಂದೇ ಮನಸ್ಸೊತ್ತು ಇರೋರು. ಆಮೇಲೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊತಾರೆ ಅಂತೆ. ಇಲ್ಲಿ ಮುಖ್ಯವಾಗಿ ನಮ್ಮ ಗಿಲ್ಲಿಗೆ ಸಪ್ರೇಟ್ ಕೊಟ್ಬಿಟ್ಟಾರೆ. ಗಿಲ್ಲಿಗೆ ಅಶ್ವಿನಿ ಗೌಡ ಕೊಟ್ಟಿದ್ರೆ ಚೆನ್ನಾಗಿರೋ ಅನ್ಸುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ರೆ ಅಭಿಗೆ ಗಿಲ್ಲಿ ಕೊಟ್ಟಿದ್ರೆ ನೋಡೋಣ ಯಾವ ರೀತಿ ಎಲ್ಲ ಬದಲಾಗಬಹುದು ಅಂತ ನಂಗೆ ಅನ್ಸುತ್ತೆ. ಗಿಲ್ಲಿಗೆ ಕ್ರ್ಯಾಕರ್ಸ್ ಕೊಟ್ಟಿರ್ಬೋದು, ಮಲ್ಲಮ್ಗೆ ಮತ್ತು ಮಾಳುಗೆ ಏನಾದ್ರು ಕೊಟ್ಟಿರ್ಬೋದು, ಗಿಲ್ಲಿಗೆ ಸೂರಜ್ ಅವರು ಕೊಟ್ಟಿರ್ಬೋದು ಅನ್ಸುತ್ತೆ. ಚೇಂಜ್ ಆದ್ರೂ ಆಗ್ಬೋದು. ಈಗ ನಮಗೆ ಪ್ರೋಮೋದಲ್ಲಿ ನೋಡಿದ್ರ ಪ್ರಕಾರ ಅನ್ಸಿದ್ದೇನೆಂದ್ರೆ ಮುಖ್ಯವಾಗಿ ರಕ್ಷಿತಾ, ರಿಷಾ ಗೌಡ, ಕಾವ್ಯ, ರಾಶಿಕಾ, ಜಾಹ್ನವಿ, ಅಶ್ವಿನಿ, ಆಮೇಲೆ ಸ್ಪಂದನ, ಧನುಷ್, ಚಂದ್ರ, ಧ್ರುವಂತ್ ಇವ್ರು ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ನಾವು ಎಪಿಸೋಡ್ ಅಲ್ಲೇ ನೋಡ್ಬೇಕು. ಮತ್ತೆ ಈ ಎಪಿಸೋಡ್ ನೋಡಿದಾಗ ನಮ್ಮ ಅಶ್ವಿನಿ ಗೌಡರು ಕಣ್ಣೀರ್ ಹಾಕಿದ್ದು ನಿಜಾನ, ಕಣ್ಣೀರ್ ಹಾಕೋಷ್ಟು ನಮ್ಮ ಜಾನಿ ಅವರು ಬೈದಿರ್ತಾರ ನಿಮ್ಗೆ ಅನ್ಸುತ್ತಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಒಂದು ಪ್ರೋಮೋ ಇದಾಗಿತ್ತು. ವೀಕ್ ಡೇಸ್ ಅಲ್ಲಿ ತುಂಬಾನೇ ಇರುತ್ತೆ. ರೆಟ್ರೋ ಸ್ಟೈಲ್ ಇದ್ದಾರೆ, ಅಂದ್ರೆ ಹಳ್ಳಿ 80s ಅಲ್ಲಿ ಗೆಟಪ್ ಹಾಕೊಂಡು ಅವರು ಇದು ಮಾಡ್ತಾ ಇದ್ದಾರೆ. ಆ ಗೆಟಪ್ ಅಲ್ಲೇನೆ ಈ ವಾರ ಒಂದು ಬಿಗ್ ಅಪ್ಡೇಟ್ ಕೊಡ್ತೀನಿ ಯಾವ ಇದಿರುತ್ತೆ ಟಾಸ್ಕ್ ಅಂತ. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.